ನಮಸ್ತೆ ಕರ್ನಾಟಕ ಜಸ್ಟ್ ಟಾಕ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ನನ್ನ ಈ ಒಂದು ವಿಡಿಯೋ ಆಗಿರುತ್ತೆ ಬಿಗ್ ಕ್ರೇಜ್ ಸ್ಯಾಂಡಲ್ವುಡ್ನ ಅದ್ಭುತವಾದ ಸ್ಟೋರಿ ಆಗಿರುತ್ತೆ. ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಸಿನಿಮಾ ಪ್ರೇಮಿಗಳೇ, ಅಲ್ಲು ಅರ್ಜುನ್ ನಟನೆಯ ಪುಷ್ಪ ಮತ್ತು ಪ್ರಭಾಸ್ ನಟನೆಯ ಬಾಹುಬಲಿ ಸಿನಿಮಾಗಳನ್ನು ನೋಡಿ ನಾವೆಲ್ಲ ಫಿದಾ ಆಗಿಬಿಟ್ಟಿದ್ದೀವಿ. ಆದರೆ ನಿಮ್ಮ ತಲೆಗೆ ಯಾವತ್ತಾದರೂ ಈ ಐಡಿಯಾ ಬಂದಿದೆಯಾ? ಒಂದು ವೇಳೆ ಈ ಎರಡೂ ಕಲ್ಟ್ ಸಿನಿಮಾಗಳು ನಮ್ಮ ಹೆಮ್ಮೆಯ ಸ್ಯಾಂಡಲ್ವುಡ್ನಲ್ಲಿ ರಿಮೇಕ್ ಆಗಿದ್ದರೆ ಅಥವಾ ಕನ್ನಡದಲ್ಲೇ ಮೊದಲಿಗೆ ಬಂದಿದ್ದರೆ ನಮ್ಮ ಯಾವ ನಟರು ಈ ಪಾತ್ರಗಳಿಗೆ ಸೂಟ್ ಆಗ್ತಿದ್ರು? ಯಾರು ಪುಷ್ಪರಾಜ್ ಆಗಿ ತಗ್ಗೋದೇ ಇಲ್ಲ ಅಂತಿದ್ರು? ಯಾರು ಮಾಹಿಷ್ಮತಿಯನ್ನು ಆಳ್ತಿದ್ರು? ಇವತ್ತಿನ ವಿಡಿಯೋದಲ್ಲಿ ಸ್ಯಾಂಡಲ್ವುಡ್ನ ಅಲ್ಟಿಮೇಟ್ ಡ್ರೀಮ್ ಕಾಸ್ಟಿಂಗ್ ನೋಡೋಣ. ಈ ಒಂದು ವಿಡಿಯೋದಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ, ಮಿಸ್ ಮಾಡದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಬನ್ನಿ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲನೆಯದಾಗಿ ಪುಷ್ಪ ಸಿನಿಮಾವನ್ನು ತಗೊಳ್ಳೋದಾದರೆ ಆ ಕತ್ತಲಿನ ಮ್ಯಾನರಿಸಮ್, ಆ ಮಂಡ್ಯ ಚಿತ್ತೂರು ಸ್ಟೈಲ್ ರಗಡ್ ಲುಕ್, ಕೆಂಪು ಶ್ರೀಗಂಧದ ಕಳ್ಳ ಸಾಗಾಣಿಕೆ ಮಾಡೋ ಆ ಕ್ಯಾರೆಕ್ಟರ್ಗೆ ನಮ್ಮ ಕನ್ನಡದಲ್ಲಿ ಇಬ್ಬರು ನಟರು ಪರ್ಫೆಕ್ಟಾಗಿ ಸೂಟ್ ಆಗ್ತಾಯಿದ್ರು. ಮೊದಲನೆಯದಾಗಿ ನಮ್ಮ ನವರಸ ನಾಯಕ ಜಗ್ಗೇಶ್ ಅವರು. ಏನಪ್ಪ ಜಗ್ಗೇಶ್ ಅಣ್ಣ ಅನ್ಕೋಬೇಡಿ, ಪುಷ್ಪ ಸಿನಿಮಾದಲ್ಲಿರೋದು ಬರೀ ಆ್ಯಕ್ಷನ್ ಅಷ್ಟೇ ಅಲ್ಲ, ಒಂದು ತರಹದ ಲೋಕಲ್ ಮ್ಯಾನರಿಸಮ್ ಮತ್ತು ವಿಚಿತ್ರ ಬಾಡಿ ಲ್ಯಾಂಗ್ವೇಜ್. ಇಂತಹ ಪಾತ್ರಗಳನ್ನು 90% ದಶಕದಲ್ಲೇ ಜಗ್ಗೇಶ್ ಅವರು ತರಲೆ ನನ್ನ ಮಗ ಅಥವಾ ಬಂಡಾನನ ಗಂಡ ಸಿನಿಮಾದಲ್ಲಿ ಚಿಂದಿ ಉಡಾಯಿಸಿದರು. ಅವರದ್ದೇ ಆದ ಮಂಡ್ಯ ಸ್ಟೈಲ್ನಲ್ಲಿ ತಗ್ಗೋದೇ ಇಲ್ಲ ಕಣ್ಲ ಅಂದರೆ ಥಿಯೇಟರ್ಗೆ ಬೆಂಕಿ ಬಿದ್ದಿರ್ತಿತ್ತು, ಆ ಥರ ಕ್ರೇಜ್ ಇರ್ತಿತ್ತು. ಇನ್ನು ಎರಡನೇ ಆಯ್ಕೆ ರೋರಿಂಗ್ ಸ್ಟಾರ್ ಯಶ್ ಮತ್ತು ಶ್ರೀಮುರಳಿ ಅಥವಾ ಧನಂಜಯ್. ಇನ್ನು ಯಂಗ್ ಆ್ಯಂಡ್ ರಗಡ್ ಲುಕ್ ಬೇಕು ಅಂದಿದ್ರೆ ನಮ್ಮ ಉಗ್ರಂ ಶ್ರೀಮುರಳಿ ಮತ್ತು ಡಾಲಿ ಧನಂಜಯ್ ಇದಕ್ಕೆ ಬೆಸ್ಟ್ ಮ್ಯಾಚ್. ಧನಂಜಯ್ ಆಲ್ರೆಡಿ ಬಡವರ್ ರಾಸ್ಕಲ್ ಮತ್ತು ಟಗರು ಚಿತ್ರದಲ್ಲಿ ಲೋಕಲ್ ಕ್ಯಾರೆಕ್ಟರ್ ಮಾಡಿ ಸೈ ಎನಿಸ್ಕೊಂಡಿದ್ದಾರೆ. ಇನ್ನು ಶ್ರೀಮುರಳಿ ಅವರ ರಗಡ್ ಆ್ಯಟಿಟ್ಯೂಡ್ ಪುಷ್ಪರಾಜ್ ಪಾತ್ರಕ್ಕೆ ಮತ್ತೊಂದು ಲೆವೆಲ್ ಕದರ್ ತಂದುಕೊಡ್ತಿತ್ತು ಅಂತಾನೆ ಹೇಳ್ಬೋದು. ಇನ್ನು ಶ್ರೀವಲ್ಲಿ ಪಾತ್ರ ಯಾರು ಮಾಡಬಹುದಿತ್ತು ಅನ್ನೋದನ್ನು ನೋಡೋದಾದರೆ ಇನ್ನು ಶ್ರೀವಲ್ಲಿ ಪಾತ್ರ ಕೇವಲ ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಅವರೇ ಮಾಡಿದ್ರೆ ಸರಿ ಅಂತ ಅನಿಸುತ್ತೆ. ಯಾಕಂದರೆ ಆ ಕ್ಯಾರೆಕ್ಟರ್ಗೆ ಅವರು ಆಲ್ರೆಡಿ ಒರಿಜಿನಲ್ನಲ್ಲೇ ಜೀವ ತುಂಬಿಟ್ಟಿದ್ದಾರೆ ಅಂತ ಕೂಡ ಹೇಳಬಹುದು. ಈ ಒಂದು ಸಿನಿಮಾನ ಕನ್ನಡದಲ್ಲಿ ಮತ್ತೆ ಯಾರಾದರೂ ಮಾಡಬೇಕು ಅಂತ ನಿಮಗನ್ಸಿದ್ರೆ ನನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು. ಇನ್ನು ಎರಡನೆಯ ರಿಮೇಕ್ ಸಿನಿಮಾ ಬಾಹುಬಲಿ ಸಿನಿಮಾ ನೆನೆಸ್ಕೊಂಡ್ರೇ ಒಂಥರ ಅಚ್ಚರಿ ಮೂಡಿಸುವಂತಹ ಸಿನಿಮಾ ಅದು. ಇನ್ನು ಇಂಡಿಯನ್ ಸಿನಿಮಾದ ಹೆಮ್ಮೆಯ ದೃಶ್ಯಕಾವ್ಯ ಬಾಹುಬಲಿ, ಈ ಸಿನಿಮಾವನ್ನು ಕನ್ನಡದಲ್ಲಿ ಕಲ್ಪನೆ ಮಾಡಿಕೊಳ್ಳೋದು ನಿಜಕ್ಕೂ ರೋಮಾಂಚಕ ತರುತ್ತೆ. ಹಾಗಾದರೆ ಇಲ್ಲಿ ಯಾರ್ಯಾರು ಇರಬೇಕು ಅನ್ನೋದನ್ನು ನೋಡೋಣ ಬನ್ನಿ. ಅಮರೇಂದ್ರ ಬಾಹುಬಲಿಯಾಗಿ, ಮಹೇಂದ್ರ ಬಾಹುಬಲಿಯಾಗಿ ರಾಕಿಂಗ್ ಸ್ಟಾರ್ ಯಶ್ ಅವರು. ಹೌದು, ಆ ಗಾಂಭೀರ್ಯ, ಆ ಕಣ್ಣಿನ ತೇಜಸ್ಸು ಮತ್ತು ರಾಜನಿಗೆ ಇರಬೇಕಾದ ಆ ರಾಯಲ್ ಕಟೌಟ್ ನಮ್ಮ KGF ಹೀರೋ ಯಶ್ ಅವರಿಗೆ ಸಾಟಿಯೇ ಇಲ್ಲ. ಮಾಹಿಷ್ಮತಿ ಸಾಮ್ರಾಜ್ಯದ ಪ್ರಜೆಗಳೇ ಅಂತ ಯಶ್ ತಮ್ಮ ಬೇಸ್ ವಾಯ್ಸ್ನಲ್ಲಿ ಡೈಲಾಗ್ ಹೊಡೆದ್ರೆ ಥಿಯೇಟರ್ನಲ್ಲಿರೋ ಸ್ಪೀಕರ್ಸ್ ಎಲ್ಲ ಒಡೆದು ಹೋಗೋದ್ರಲ್ಲಿ ಡೌಟೇ ಇಲ್ಲ ಅಂತ ಹೇಳಬಹುದು. ಇನ್ನು ಬಲ್ಲಾಳ ದೇವ ಆಗಿ ಕಿಚ್ಚ ಸುದೀಪ್. ಪ್ರಭಾಸ್ಗೆ ಟಫ್ ಕಾಂಪಿಟೇಷನ್ ಕೊಟ್ಟಿದ್ದು ರಾಣಾ ದಗ್ಗುಬಾಟಿ. ಹಾಗಾದರೆ ಯಶ್ ಎದುರು ಅಷ್ಟೇ ಪವರ್ಫುಲ್ಲಾಗಿ ನಿಲ್ಲೋ ಬಲ್ಲಾಳ ದೇವನ ಪಾತ್ರಕ್ಕೆ ಯಾರು ಸೂಟ್ ಆಗ್ತಾರೆ? ಅದು ನಮ್ಮ ಅಭಿನಯ ಚಕ್ರವರ್ತಿ ಕಿಚ್ಚ ಸುದೀಪ್ ಮಾತ್ರ. ಸುದೀಪ್ ಆಲ್ರೆಡಿ ಈಗ ಸಿನಿಮಾದಲ್ಲಿ ವಿಲ್ಲನ್ ಆಗಿ ಕಣ್ಮುಂದೆ ಬಂದು ಹೋಗಿದ್ದಾರೆ. ಯಶ್ ಮತ್ತು ಸುದೀಪ್ ಇಬ್ಬರು ಸ್ಕ್ರೀನ್ ಮೇಲೆ ಮುಖಾಮುಖಿ ಆದರೆ ಅದು ಇಂಡಿಯನ್ ಸಿನಿಮಾದಲ್ಲೇ ದಿ ಬಿಗ್ಗೆಸ್ಟ್ ಮಲ್ಟಿಸ್ಟಾರರ್ ಆಗ್ತಿತ್ತು. ಇನ್ನು ಕಟ್ಟಪ್ಪ ಪಾತ್ರಕ್ಕೆ ಪ್ರಕಾಶ್ ರಾಜ್ ಅಥವಾ ಸಚಿವ ಶರತ್ ಲೋಹಿತಾಶ್ವ. ಆ ನಂಬಿಕಸ್ಥ, ಭಾವುಕ ಮತ್ತು ಅಷ್ಟೇ ಶಕ್ತಿಶಾಲಿ ಕತ್ತಿ ವರಸೆಗಾರನ ಪಾತ್ರಕ್ಕೆ ನಮ್ಮ ಪ್ರಕಾಶ್ ರಾಜ್ ಅಥವಾ ಶರತ್ ಲೋಹಿತಾಶ್ವ ಅವರು ಅದ್ಭುತವಾಗಿ ನಟಿಸ್ತಾ ಇದ್ರು ಅಂತಾನೆ ಹೇಳಬಹುದು.
ಇನ್ನೂ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ದೇವಸೇನಾ ಪಾತ್ರಕ್ಕೆ ಅನುಷ್ಕಾ ಶೆಟ್ಟಿ ಮಾಡಿದ್ದ ಆ ರೇಂಜ್ ಇರೋ ರಾಜ್ಕುಮಾರಿ ಪಾತ್ರಕ್ಕೆ ನಮ್ಮ ರಾಧಿಕಾ ಪಂಡಿತ್ ಅಥವಾ ಮಿಲನಾ ನಾಗರಾಜ್ ಅವರ ರಾಯಲ್ ಲುಕ್ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗ್ತಿತ್ತು ಅಂತಾನೆ ಹೇಳಬಹುದು. ನೋಡಿದ್ರಲ್ಲ ವೀಕ್ಷಕರೇ, ಒಂದು ವೇಳೆ ಈ ಪ್ಯಾನ್ ಇಂಡಿಯಾ ಸಿನಿಮಾಗಳು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಮೂಡಿ ಬಂದಿದ್ದರೆ ಬಾಕ್ಸ್ ಆಫೀಸ್ ಧೂಳಿಪಟ ಆಗ್ತಿತ್ತು ಅನ್ನೋದರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ. ಹಾಗಾದರೆ ನಮ್ಮ ಈ ಡ್ರೀಮ್ ಕ್ಯಾಸ್ಟಿಂಗ್ ಲಿಸ್ಟ್ ನಿಮಗೇನಾದರೂ ಇಷ್ಟ ಆಯಿತಾ? ನಿಮ್ಮ ಪ್ರಕಾರ ಕನ್ನಡದ ಪುಷ್ಪ ಮತ್ತು ಬಾಹುಬಲಿ ಪಾತ್ರಕ್ಕೆ ಯಾರು ಬೆಸ್ಟ್ ಜೋಡಿ ಅನ್ನೋದನ್ನು ತಪ್ಪದೆ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇಂತಹದ್ದೇ ಇಂಟ್ರೆಸ್ಟಿಂಗ್ ಸಿನಿಮಾ ಅಪ್ಡೇಟ್ಸ್ಗಾಗಿ ನನ್ನ ಚಾನೆಲ್ಗಳಿಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮತ್ತೆ ಸಿಗ್ತೀನಿ ಬೇರೆ ವಿಡಿಯೋದಲ್ಲಿ. ಅಲ್ಲಿವರೆಗೂ ಈ ಒಂದು ವಿಡಿಯೋನ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಅನ್ನೋದನ್ನು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಧನ್ಯವಾದಗಳು.